Welcome to the JCBM College YouTube channel. In the last class, we are discussing about the meaning of international business or meaning of international business. In this class, we are trying to explain the various features of international business. In the last class, I am already mentioned that international business is nothing but various factors directly or indirectly influencing on international trade. International business generally says that the various factors directly or indirectly influencing on international trade. We are already understand that the meaning of international trade. International trade means economic transaction taken place among the countries of the world, that is known as international trade. International business means what are the factors are influencing on international trade. In the modern days, international trade is an integrated part of the economic development. What are the factors? What are the theories are governed by the international trade, that is coming under the purview of the international business. ಆತ್ಮೀಯ ವಿದ್ಯಾರ್ಥಿಗಳೇ, JCBM ಕಾಲೇಜು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಕಳೆದ ನಾವು ಒಂದು ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯವನ್ನು ಚರ್ಚೆ ಮಾಡಿದ್ವಿ. ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರ ಅಂದರೆ ಏನು, ಅದರ ಬಗ್ಗೆ ಈಗಾಗಲೇ ನಾನು ಹೇಳಿದ್ವಿ. ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರ ಅಂತ ಹೇಳಿದರೆ ಯಾವ ಅಂಶಗಳು, ಯಾವ ಸಿದ್ಧಾಂತಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಪ್ರಭಾವವನ್ನು ಬೀರ್ತವೆ. ನಿಮಗೆಲ್ಲ ತಿಳಿದಿರುವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಇವತ್ತು ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತಾದರೆ ಅಂತಾರಾಷ್ಟ್ರೀಯ ವ್ಯಾಪಾರ ನಿಮಗೆ ಅತ್ಯಂತ ಅವಶ್ಯಕವಾಗಿ ಬೇಕು. ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವವನ್ನು ಬೀರ್ತವೆ, ಯಾವ ಸಿದ್ಧಾಂತಗಳು ಅದರ ಮೇಲೆ ಪ್ರಭಾವವನ್ನು ಬೀರ್ತವೆ, ಅದನ್ನು ಅಧ್ಯಯನ ಮಾಡುವುದೇ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರ ಆಗಿರುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೇನು? ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳ ನಡುವೆ ನಡೆಯುವಂತಹ ಆರ್ಥಿಕ ವ್ಯವಹಾರಗಳು. ನಾನು ಕಳೆದ ವಿಡಿಯೋದಲ್ಲಿ ಈಗಾಗಲೇ ನಾವು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯೆಗಳನ್ನು, ಡೆಫಿನೇಷನ್ಗಳನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಾವು ಸಾಮಾನ್ಯವಾಗಿ ಏನು ಹೇಳ್ಬೋದು, ಯಾವುದೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳ ನಡುವೆ ನಡೆಯುವಂಥ ಆರ್ಥಿಕ ವ್ಯವಹಾರಗಳನ್ನು ಯಾವುದು? ಆಮದು ಮತ್ತು ರಫ್ತು ವ್ಯಾಪಾರ, ಹಣಕಾಸಿನ ವರ್ಗಾವಣೆ, ಇವೆಲ್ಲವೂ ಕೂಡ ಆರ್ಥಿಕ ವ್ಯವಹಾರಗಳಾಗಿರ್ತವೆ. ಅದರ ಬಗ್ಗೆ ಮಾಹಿತಿ ನೀಡುವುದೇ ಅಂತಾರಾಷ್ಟ್ರೀಯ ವ್ಯಾಪಾರವಾಗಿರುತ್ತೆ. ಇವತ್ತು ನಾನು ಪ್ರಮುಖವಾಗಿ ನಿಮಗೆ ಅಂತಾರಾಷ್ಟ್ರೀಯ ಈ ವ್ಯಾಪಾರದ ಪರಿಸರದ ಲಕ್ಷಣಗಳು ಯಾವುದು ಎನ್ನುವ ವಿಷಯದ ಬಗ್ಗೆ ನಿಮಗೆ ಚರ್ಚೆಯನ್ನು ಮಾಡ್ತೇವೆ. ಇನ್ ದಿಸ್ ವಿಡಿಯೋ ಐ ಆಮ್ ಕಾನ್ಸಂಟ್ರೇಟ್ ಮೋರ್ ಆನ್ ವಾಟ್ ಆರ್ ದಿ ಫೀಚರ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. What are the features of international business? The first and foremost features of the international business, that is large scale operation. Large scale operation, that is the first and foremost features of the international business. In the different countries, they are involving in the international business or international trade. The large scale production is possible. Large scale operation of the business, that is possible when the nations, they are involving in the international business. The large scale operation. Large scale operation means the large scale transaction taken place among the countries. That is one of the important features of the international business. ಅಂತಾರಾಷ್ಟ್ರೀಯ ವ್ಯವಹಾರದ ಪರಿಸರದ ಪ್ರಮುಖವಾದ ಒಂದು ಲಕ್ಷಣ ಯಾವುದು ಅಂತ ಹೇಳಿದರೆ, ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರಗಳು ನಡೆಸುವುದು. ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ವ್ಯವಹಾರಗಳು ನಡೀತವೆ. ಅಂದರೆ ಯಾವುದೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದಾಗ ಏನಾಗ್ತವೆ, ಆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಮಾರಾಟವನ್ನು ಮಾಡಲಿಕ್ಕೆ ಕೂಡ ಸಾಧ್ಯವಾಗುತ್ತೆ. ದೇಶಗಳ ನಡುವೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆದಾಗ, ಅಂತಾರಾಷ್ಟ್ರೀಯ ವ್ಯವಹಾರಗಳು ಜರುಗಿದಾಗ ದೊಡ್ಡ ಪ್ರಮಾಣದಲ್ಲಿ ಇಂತಹ ಆರ್ಥಿಕ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್, ಆಫ್ಟರ್ ಗ್ಲೋಬಲೈಸೇಷನ್ activities are taken place in India. After globalization process are taken place in India, we are conduct the international trade with so many countries of the world.
So many countries of nearly 192 countries are the trade partners of India after the globalization. As a result of this, we are able to sell more product, we are able to export more, import more. That is possible because of the large scale operation is possible because of the international business. One of the important features of the international business is large scale operation. ಬೃಹತ್ ಪ್ರಮಾಣದಲ್ಲಿ ಆರ್ಥಿಕ ವ್ಯವಹಾರವನ್ನು ಮಾಡುವುದು ಸಾಧ್ಯವಾಗುತ್ತದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್. ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಭಾರತ ಎನ್ನುವಂಥ ದೇಶ ಈಗ ಜಾಗತೀಕರಣದ ಪ್ರಕ್ರಿಯೆಗೆ ಒಳಪಟ್ಟ ನಂತರದಲ್ಲಿ ನಮ್ಮ ವ್ಯಾಪಾರ ವಾಣಿಜ್ಯ ಕ್ಷೇತ್ರ ಇವತ್ತು ವಿಸ್ತಾರಗೊಂಡಿದೆ. ಸುಮಾರು 192 ದೇಶಗಳ ಜೊತೆಗೆ ಭಾರತ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡ್ತಾ ಇದೆ. ಹೀಗಾಗಿ ಭಾರತ ಮಾಡುವಂಥ ಆಮದು ಮತ್ತು ರಫ್ತುಗಳ ಪ್ರಮಾಣವೂ ಕೂಡ ಇವತ್ತು ಜಾಸ್ತಿ ಆಗ್ತಿದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್. The second important features of the international business, that is the immobility of factors of production. You are already aware that land, labor, capital and organization are considered as factors of production. The immobility of factors of production. Immobility means factors of productions are not able to mobile from one country to another country. Immobility means without mobile the factors of production, the activities are taken. That is immobility of the factors of production. In case of international business, the factors of productions are not so easily mobile from one country to another country. That is the second important features of the international business. Factors of production like that, land, labor, capital and organization. These are considered as factors of production. Those factors of productions are not easily mobile from one country to another country. They are not easily mobile from one country to another country. Immobility of the factors of production, that is a common features of the international business. ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರದ ಎರಡನೇ ಪ್ರಮುಖವಾದಂತಹ ಲಕ್ಷಣ ಏನು ಅಂತ ಹೇಳಿದರೆ, ಉತ್ಪಾದನಾ ಅಂಗಗಳ ಚಲನರಹಿತತೆ. ಉತ್ಪಾದನಾಂಗಗಳು ದೇಶದಿಂದ ದೇಶಕ್ಕೆ ಚಲಿಸೋದಿಲ್ಲ. ಉತ್ಪಾದನಾಂಗಗಳು ದೇಶದಿಂದ ದೇಶಕ್ಕೆ ಚಲಿಸದೇ ಇರುವಂಥ ಒಂದು ಸ್ಥಿತಿ ಇರುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸ್ಥಿತಿಯಲ್ಲಿ, ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರದಲ್ಲಿ ಉತ್ಪಾದನಾಂಗಗಳ ಚಲನೆಗೆ ಇಲ್ಲಿ ಅವಕಾಶ ಇರೋದಿಲ್ಲ. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಉತ್ಪಾದನಾಂಗಗಳು ಯಾವುದು? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಇವುಗಳನ್ನು ನಾವು ಉತ್ಪಾದನಾ ಅಂಗಗಳು ಅಂತ ಕರಿತೇವೆ. ಈ ಉತ್ಪಾದನಾ ಅಂಗಗಳು ದೇಶದ ಒಳಗೆ ಸುಲಭವಾಗಿ ಚಲಿಸ್ತವೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ಪಾದನಾಂಗಗಳ ಚಲನೆಗೆ ಅನೇಕ ಮಿತಿಗಳು ಇರ್ತವೆ. ಉತ್ಪಾದನಾಂಗಗಳ ಚಲನೆಗೆ ಅನೇಕ ಮಿತಿಗಳು ಇರ್ತವೆ. ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರದಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಕೈಗೊಳ್ಳುವ ವೇಳೆಯಲ್ಲಿ ಉತ್ಪಾದನಾ ಅಂಗಗಳು ಚಲನರಹಿತವಾಗಿರೋದಿಲ್ಲ. ಉತ್ಪಾದನಾಂಗಗಳು ಕಾನ್ಸ್ಟೆಂಟ್ ಆಗಿರ್ತವೆ. ಯಾವುದೇ ಒಂದು ದೇಶಕ್ಕಿಂತ ಇನ್ನು ದೇಶಕ್ಕದು ಸುಲಭವಾಗಿ ಚಲಿಸೋದಿಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್. The third important features of the international business, that is the different market. Market is one of the prerequisites of any business. The success of the business, the failure of the business is mainly depends upon the market, availability of the market. Availability of the market. The success and failure of a business, that depends upon the market. In case of international business, we have different types of market. For example, India, who involving in the international trade, we operating the import and export activity among the various countries. At the time of importing and exporting the product from various countries, we are conduct the business in different markets. That is common thing. That is one of the important features of the international business. ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರದ ಮತ್ತೊಂದು ಪ್ರಮುಖವಾದ ಲಕ್ಷಣ ಯಾವುದು ಅಂತ ಹೇಳಿದರೆ, ವೈವಿಧ್ಯಪೂರ್ಣವಾದ ಮಾರುಕಟ್ಟೆ, ವಿಭಿನ್ನ ಮಾರುಕಟ್ಟೆ. ಅಂತಾರಾಷ್ಟ್ರೀಯ ವ್ಯವಹಾರವನ್ನು ನಾವು ಮಾಡಬೇಕಾದ್ರೆ, ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಕೈಗೊಳ್ಳಬೇಕಾದ್ರೆ ಮಾರುಕಟ್ಟೆಗಳು ವೈವಿಧ್ಯಪೂರ್ಣವಾಗಿರುತ್ತವೆ. ಏಕರೂಪವಾದ ಮಾರುಕಟ್ಟೆಯಲ್ಲಿ ನಾವು ವ್ಯವಹಾರ ಮಾಡೋದಿಲ್ಲ. ವೈವಿಧ್ಯಪೂರ್ಣವಾದಂಥ ಮಾರುಕಟ್ಟೆಯಲ್ಲಿ ನಾವು ವ್ಯವಹಾರವನ್ನು ಮಾಡ್ತೇವೆ. ಹಾಗಾದರೆ ವೈವಿಧ್ಯಪೂರ್ಣವಾದ ಮಾರುಕಟ್ಟೆ ಅಂದೇನು? ವಿಭಿನ್ನ ರೀತಿಯ ಮಾರುಕಟ್ಟೆಗಳು. ಮಾರುಕಟ್ಟೆಯ ಸ್ವರೂಪ ಇರ್ಬೋದು, ಆ ಮಾರುಕಟ್ಟೆಯಲ್ಲಿ ಸರಕಿನ ಸೇವೆಗಳ ಮಾರಾಟದ ಪ್ರಮಾಣ ಇರ್ಬೋದು, ಅದರಲ್ಲಿ ವೈವಿಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಭಾರತ ದೇಶ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಆಮದು ಮತ್ತು ರಫ್ತನ್ನು ಮಾಡಬೇಕಾದ್ರೆ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಜೊತೆಗೆ ನಾವು ವ್ಯವಹಾರ ಮಾಡಬೇಕಾಗತ್ತೆ.
ವಿಭಿನ್ನ ಮಾರುಕಟ್ಟೆ ಜೊತೆಗೆ ನಾವು ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ದಟ್ ಈಸ್ ದಿ ಡಿಫರೆಂಟ್ ಮಾರ್ಕೆಟ್. The different market. We are operating in the international business in different market. That is one of the important features. The next important features of the international business, the fourth important features of the international business is integration of the various economics. Various economics are integrated. Integration of the various economics. Various economics means various countries of the world. That is possible because of the international business. When a nation who involving in the international business, international trade, the integration of economics are possible. Integration of economics is a common feature of the international business. ಅಂತಾರಾಷ್ಟ್ರೀಯ ವ್ಯವಹಾರದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಯಾವುದು ಅಂತ ಹೇಳಿದರೆ, ಇಲ್ಲಿ ಅನೇಕ ರಾಷ್ಟ್ರಗಳ ಐಕ್ಯತೆ ಅಥವಾ ರಾಷ್ಟ್ರಗಳ ಐಕ್ಯತೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ದೇಶಗಳ ನಡುವಿನ ಸಂಬಂಧವನ್ನು ಸುಧಾರಣೆ ಮಾಡಲಿಕ್ಕೆ, ಅಂದರೆ ಪ್ರಪಂಚದ ಬೇರೆ ಬೇರೆ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದಾಗ ಆ ರಾಷ್ಟ್ರಗಳನ್ನು ನಾವು ಒಂದುಗೂಡಿಸುವಂತಹ, ಅವುಗಳನ್ನು ಏಕೀಕರಣಗೊಳಿಸುವಂತಹ ಒಂದು ಕೆಲಸ ಇದರಿಂದ ಸಾಧ್ಯವಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್, ದ ಇಂಟಿಗ್ರೇಷನ್ ಆಫ್ ಎಕನಾಮಿಕ್ಸ್. At the time of conduct the import and export activity, the integration of economics is automatically taken place among the countries. ಯಾವುದೇ ಒಂದು ದೇಶ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ತೊಡಗಿದಾಗ ರಾಷ್ಟ್ರ ನಡುವೆ ಏನಾಗುತ್ತೆ, ಒಂದು ಒಳ್ಳೆಯ ವಾತಾವರಣ, ಆರ್ಥಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಒಂದು ರೀತಿಯ ಏಕೀಕರಣ ಅಥವಾ ಒಂದು ಒಳ್ಳೆಯ ರೀತಿಯ ಸಂಬಂಧಗಳು ಇಲ್ಲಿ ಏರ್ಪಡಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್. The next important feature, very important features of the international business, that is dominated by the developed countries. Dominated by the developed countries. In the modern days, international business is a basic feature of economic development. Without international business, economic development is impossible. But the major share shared by the developed countries in case of international business. At the time of conduct the international business, the major share shared by the developed country. Underdeveloped economies are not able to compete with the developed countries. That is one of the important features of the international business. ಅಂತಾರಾಷ್ಟ್ರೀಯ ವ್ಯಾಪಾರದ ಮತ್ತೊಂದು ಪ್ರಮುಖವಾದ ಲಕ್ಷಣ ಯಾವುದು ಅಂತ ಹೇಳಿದರೆ, ಇಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳ ಪ್ರಾಮುಖ್ಯತೆ ಅಥವಾ ಪ್ರಾಧಾನ್ಯತೆ. ಅಭಿವೃದ್ಧಿ ಹೊಂದಿದ ದೇಶಗಳು ಇಲ್ಲಿ ಪಾರುಪತ್ಯವನ್ನು ಸಾಧಿಸ್ತವೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿರುವಂತಹ ಶ್ರೀಮಂತ ದೇಶಗಳು ಯಾವುದೇ ಕಾರಣಕ್ಕೂ ತಮ್ಮ ವ್ಯಾಪಾರ ಮತ್ತು ವಾಣಿಜ್ಯವನ್ನು ವಿಸ್ತರಿಸುವ ಕೆಲಸ ಕೈ ಹಾಕ್ತವೆ. ಹಾಗಾಗಿ ಬಡ ದೇಶಗಳಿಗೆ ಅವುಗಳ ಮೇಲೆ ಪಾರುಪತ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಅಂತಾರಾಷ್ಟ್ರೀಯ ವ್ಯವಹಾರದ ಬಹಳ ಪ್ರಮುಖವಾಗಿರುವ ಲಕ್ಷಣ ಏನು ಅಂತ ಹೇಳಿದರೆ, ಇಲ್ಲಿ ಶ್ರೀಮಂತ ದೇಶಗಳ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಪಾರುಪತ್ಯ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಭಾರತ ಪ್ರಪಂಚದ ಬೇರೆ ಬೇರೆ ದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡಿದಾಗ ಅದರಲ್ಲಿ ಭಾರತಕ್ಕಿಂತ ಹೆಚ್ಚಿನ ಒಂದು ಏಕಸ್ವಾಮ್ಯವನ್ನು, ಹೆಚ್ಚಿನ ಪಾರುಪತ್ಯವನ್ನು ಶ್ರೀಮಂತ ದೇಶಗಳೇ ಪಡ್ಕೊಳ್ತವೆ. ಯಾಕೆಂದರೆ ಅವರು ಆರ್ಥಿಕವಾಗಿ ಅವರು ಸದೃಢರಾಗಿರ್ತಾರೆ. ಅವರ ವ್ಯಾಪಾರದ ಬಾಕಿ ಇರ್ಬೋದು, ಅದು ವ್ಯಾಪಾರದ ಸ್ಥಿತಿಗತಿಗಳು ಆ ದೇಶಗಳಿಗೆ ಅನುಕೂಲಕರವಾಗಿರ್ತವೆ. ಹಾಗಾಗಿ ಶ್ರೀಮಂತ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ತವೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್. The next important business of the international business, that is the keen competition. Keen competition means the tough competition among the trade partners. Among the trade partners, that is one of the important features of the international business. In the modern days, the competition is an integrated part of human life. Competition is an integrated part of our life. Each and every person, they directly or indirectly involving in competition. Competition is an integrated part. In the international business also, because of the involvement of developed country, underdeveloped countries, or the developing economies, the different varieties of economies are conduct the international trade, international business. But competition among the
the rich country, among the rich countries, among the poor countries, that is a common phenomena. In the modern days, for the sake of expansion of trade, each and every country, they are involving in the competition. ಅಂದರೆ ಈಗ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರದ ಪ್ರಮುಖವಾದ ಮತ್ತೊಂದು ಲಕ್ಷಣ ಏನು ಅಂತ ಹೇಳಿದರೆ, ಇಲ್ಲಿ ತೀವ್ರ ಸ್ಪರ್ಧೆ, ಕೀನ್ ಕಾಂಪಿಟೇಷನ್ ಅಂದರೆ ತೀವ್ರ ಸ್ಪರ್ಧೆ. ಯಾರ ನಡುವೆ? ವ್ಯಾಪಾರವನ್ನು ಯಾರೆಲ್ಲ ಮಾಡ್ತಾರೆ ಅವರ ನಡುವೆ ತೀವ್ರವಾದಂಥ ಸ್ಪರ್ಧೆ ಇರುತ್ತೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಜೀವನದ ಪ್ರತಿಯೊಂದು ಅಂಗದಲ್ಲೂ ಕೂಡ ಇವತ್ತು ಸ್ಪರ್ಧೆ ಇದೆ. ಸ್ಪರ್ಧೆ ಇಲ್ಲದಿರುವಂಥ ಅಂಗವೇ ಇಲ್ಲ. ಯಾರು ಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೆ ಅವರು ಮಾತ್ರ ತಮ್ಮ ಉದ್ಯಮವನ್ನು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವ್ರು ಮುಂದುವರಲಿಕ್ಕೆ ಸಾಧ್ಯ ಇದೆ. ಸ್ಪರ್ಧೆ ಇಲ್ಲದಿರುವಂತಹ ಕ್ಷೇತ್ರವೇ ಇಲ್ಲ. ಅಷ್ಟು ಇವತ್ತು ಸ್ಪರ್ಧೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಇವತ್ತು ಸ್ಪರ್ಧೆ ಅಂತೇಳೋದು ಇಟ್ ಇಸ್ ಅ ಕಾಮನ್ ಥಿಂಗ್. ಸ್ಪರ್ಧೆಯಲ್ಲಿ ಸ್ಪರ್ಧಿಸಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ ಅವರು ಮಾತ್ರ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ. ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಅಥವಾ ನಾವು ವಿಭಿನ್ನವಾಗಿ ಸರಕುಗಳನ್ನು ಸೇವೆಗಳನ್ನು ಉತ್ಪಾದನೆ ಮಾಡುವ ಮೂಲಕ ಬೆಲೆ ಮತ್ತು ಬೆಲೆಯೇತರ ಅಂಶಗಳಲ್ಲಿ ಪ್ರೈಸ್ ಮತ್ತು ನಾನ್ ಪ್ರೈಸ್ ಕಾಂಪಿಟೇಷನಲ್ಲಿ ನಾವು ತೊಡಗಿಕೊಳ್ಳುವ ಮೂಲಕ ನಾವು ಸ್ಪರ್ಧೆಯಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ ಇದೆ ಅಥವಾ ಉಳ್ಕೊಳ್ಬೋದು. ಸ್ಪರ್ಧೆ ಅಂತೇಳೋದು ಅಂತಾರಾಷ್ಟ್ರೀಯ ವ್ಯಾಪಾರ ಪರಿಸರದ ಅವಿಭಾಜ್ಯ ಅಂಗವಾಗಿರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್. The next important feature is the science and technology. Science and technology, they played a very dominant role in the international business. Especially in the 21st century, science and technology which played a very important role in the modern days. At the time of conduct the international business, each and every countries, they concentrate more on the science and technology. Science and technology is very, very important one. In the modern days, science and technology played a very dominant role. That is one of the important feature. ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರದ ಬಹಳ ಪ್ರಮುಖವಾಗಿರುವಂಥ ಮತ್ತೊಂದು ಲಕ್ಷಣ ಅಂತ ಹೇಳಿದರೆ ವಿಜ್ಞಾನ ತಂತ್ರಜ್ಞಾನ ಇದೆಯಲ್ಲ, ಇದರ ಪಾರುಪತ್ಯ. ಯಾವ ದೇಶ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಮುಂದುವರೆದಿರುತ್ತೆ ಆ ದೇಶಗಳು ಮಾತ್ರ ಇವತ್ತು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಪಾಲ್ಗೊಳ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಭಾರತ ದೇಶದ ಈ ವ್ಯಾಪಾರದ ಒಂದು ಶಿಲ್ಕು ನಮಗೆ ಯಾಕೆ ಪ್ರತಿಕೂಲವಾಗಿದೆ ಅಂತ ಹೇಳಿದರೆ, ನಾವು ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಪ್ರಪಂಚದ ಬೇರೆ ದೇಶಗಳ ಜೊತೆಗೆ ಪೈಪೋಟಿ ಮಾಡುವ ಸ್ಥಿತಿ ಇಲ್ಲ. ನೋಡಿ, ಚೈನಾ ಇವತ್ತು ಪ್ರಪಂಚದ ಒಂದು ಆರ್ಥಿಕ ಬಲಿಷ್ಠ ಶಕ್ತಿಯಾಗಿ ಬಹಳ ಬೇಗ ಬೆಳೀತಾ ಇದೆ. ವಿಜ್ಞಾನ ತಂತ್ರಜ್ಞಾನದಲ್ಲಿ ಚೈನಾ ಇವತ್ತು ಸಾಕಷ್ಟು ಮುಂದುವರಿತಾ ಇದೆ. ಶ್ರೀಮಂತ ದೇಶಗಳಾದ ಅಮೆರಿಕ, ಜಪಾನ್ ದೇಶಗಳಿಗೆ ಅದು ಸಡ್ಡು ಹೊಡಿತಾ ಇದೆ. ಅಂದರೆ ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಯಾರು ಮುಂದುವರಿತಾರೆ ಅವರು ವ್ಯಾಪಾರದಲ್ಲೂ ಕೂಡ ಮುಂದುವರಿತಾರೆ. ಚೈನಾದ ವ್ಯಾಪಾರದ ಪಾಲು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ಯಾಕಂತ ಹೇಳಿದರೆ ಬಿಕಾಸ್ ಆಫ್ ದೇ ಕಾನ್ಸಂಟ್ರೇಟ್ ಮೋರ್ ಆನ್ ದಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. Science and technology which played a very crucial role in the international business. Unfortunately, India, we are not able to compete with other country because we are lag behind in establishment of the science and technology. ಅಂದರೆ ಭಾರತ ದೇಶ ಇವತ್ತು ನಾವು ಅಂದುಕೊಂಡಂತೆ ವ್ಯಾಪಾರದ ಕ್ಷೇತ್ರದಲ್ಲಿ ನಾವು ಯಾಕೆ ಮುಂದುವರಿಲಿಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ಯಾಕೆ ಮುಂದುವರಿಲಿಲ್ಲ ಅಂತ ಹೇಳಿದರೆ, ನಾವು ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಚೈನಾದಷ್ಟು ಅಥವಾ ಪ್ರಪಂಚದ ಶ್ರೀಮಂತ ದೇಶಗಳಷ್ಟು ನಾವು ಮುಂದುವರಲಿಲ್ಲ. ಹೀಗಾಗಿ ನಮ್ಮ ವ್ಯಾಪಾರದ ಪರಿಸರದಲ್ಲಿ ನಮ್ಮ ಪಾಲು ಇವತ್ತು ಕಡಿಮೆ ಆಗ್ತಿದೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಮ್ಮ ಪಾಲು ಕಡಿಮೆ ಆಗ್ತಿದೆ. ದೀಸ್ ಆರ್ ದಿ ವೇರಿಯಸ್ ಫೀಚರ್ಸ್ which involved in the international business. These are the important features of the international business. ಈ ಎಲ್ಲ ಮುಖ್ಯ ಲಕ್ಷಣಗಳನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಸರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮುಂದಿನ ಅಂಶಗಳನ್ನು, ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಥ ಬೇರೆ ಮುಂದಿನ ವಿಷಯಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.